ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಗೈಸ್, ಆ್ಯಕ್ಚುಲಿ ಹೆವೆನ್. ಗುಡ್ ಮಾರ್ನಿಂಗ್, ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಬ್ಲಾಗ್ಗೆ ಸ್ವಾಗತ. ಇವತ್ತು ಊರಿಗೆ ಹೊರಟಿದ್ದೀನಿ. ಬೆಳಿಗ್ಗೆ 8 ಗಂಟೆ 4 ನಿಮಿಷ ಆಗಿದೆ. ಈಗ ಬೆಂಗಳೂರಿನ ಬಿಟ್ಟಿಲ್ಲ, ಇನ್ನೂ ಯಲಾಂಗದಲ್ಲಿ ಇದ್ದೀನಿ. ಅಯ್ಯೋ ಇದ್ಯಾರು ಗುರು, ಪಾಪ ಮಾರ ಕಾಮ್ಕತ್ತಿಲ್ಲ. ಇಂಥ ಅವಸ್ಥೆ ಯಾರಿಗೆ ಬಾಪಾಗ ಏನೇ ಹೇಳಿ ಅಲ್ದಾ. ಈ ಸಲ ಸ್ವಲ್ಪ ರೂಟ್ ಚೇಂಜ್ ಮಾಡು ಅಂದಳಿ. ಎಂದಕ್ಕಂದ್ರೆ ಪ್ರತಿ ಸಲ ನಾನು ಬೈಕ್ ತಂದಾಗಳಿಗೂ ಹಾಸನ್ ಬ್ಯಾಂಗ್ಳೂರ್ ಮೇಲೆ ಹೋಗ್ತಾ ಇದ್ದೆ ಆ್ಯಕ್ಚುಲಿ. ಅದಕ್ಕೆ ಈ ಸಲ ಸ್ವಲ್ಪ ರೂಟ್ ಚೇಂಜ್ ಮಾಡಿ ಚಿತ್ರದುರ್ಗ ಮೇಲೆ ಹಾಪ ಅಂದಳಿ. ಎಂದಕ್ಕಂದ್ರೆ ರೋಡ್ ಲೈಕ್ ಇತ್ತಂಬ್ರದ ಸ್ವಲ್ಪ ಸುತ್ತ ಹತ್ತು ಒಂದು 30-40 ಕಿಲೋಮೀಟ್ರ್ ಅಂತ ಆಯ್ತು ಮಾರ. ಇಲ್ಲಿ ಜಾಮು. ಬ್ರೇಕ್ಫಾಸ್ಟ್ ಇನ್ನೂ ಮಾಡಲಿಲ್ಲ. ಸೊ ಒಂದು ಯಾವ್ದಾದ್ರು ಹೋಟ್ಲ್ ಸಿಕ್ಕರೆ ಬ್ರೇಕ್ಫಾಸ್ಟ್ ಮಾಡ್ಕೀಗ. ಈ ಸಲ ಹಬ್ಬಕ್ಕೆಲ್ಲ ಊರಿಗೆಲ್ಲ ಹಾಪರ್ ಅಂತೂ ಓನ್ ವೆಹಿಕಲ್ ತಗೊಂಡು ಹಬ್ಬ ಶುರು ಮಾಡಿರ. ಎಂತಕ್ಕಂದ್ರೆ ಬಸ್ಸಿನ ರೇಟೆಲ್ಲ ಹಾಗೆ ಇತ್ತು. 2,000 ಮೇಲೆ 2,500 ರೂಪಾಯಿ ಎಲ್ಲ ಇಟ್ಟರೆ ಯಾರು ಹತ್ರ ಮಾರ. ಅದ್ರ ಬದಲು ಆರಾಮ ಬೈಕಲ್ಲೇ ಹೋಯ್ಲ್ಲ, ಒಂದು 1,000 ರೂಪಾಯಿ ಪೆಟ್ರೋಲ್ ಹಾಕೊಂಡು. ಇಬ್ಬರು ಹೊರಂತೂ ಹೆವಿ ಪ್ರಾಫಿಟ್. ಅರ್ಧ ಹಾಕ್ರೆ ಮುಗ್ದೇ ಹೋಯ್ತು ಅಲ್ಲಿಗೆ. ಒಂದು ಅರ್ಥ ಇಲ್ಲ ಮಾರ ಬಸ್ಸಿನ ರೇಟ್ ಅಂದರೆ. ಅದು 3,000 ಕೊಡೊಂದು ಸೀಟು ಸಿಕ್ಕತ್ತೆ, ಅದು ಸಿಕ್ಕೋದಿಲ್ಲ. ಆಲ್ರೆಡಿ ಮ್ಯಾಪ್ ಹಾಕಿದೆ. ಈಗ ನನಗೆ ಇಲ್ಲಿ ಟೋಟಲ್ 453 453 ಕಿಲೋಮೀಟರ್ ತೋರಿಸ್ತಾ ಇದೆ. 9 ಅವರ್ಸ್ ತೋರಿಸ್ತಾ ಇದೆ ರೀಚಿಂಗ್ ಟೈಮು. ರೋಡ್ ಚೆನ್ನಾಗಿದೆ ಆ್ಯಕ್ಚುಲಿ. ಸ್ವಲ್ಪ ಸುತ್ತ ಹತ್ತ, ಬಟ್ ರೋಡ್ ಒಳ್ಳೆ ಇತ್ತು. ಜಾಸ್ತಿ ಸುಸ್ತಾತಿಲ್ಲ, ಸ್ಟ್ರೈನ್ ಆತಿಲ್ಲ. ಈ ಹಾಸನ್ ಬೇಲೂರು ರೋಡಾಗೆ ಹಾಸನವರೆಗೆ ರೋಡ್ ಲೈಕ್ ಇತ್ತು. ಈ ಬೇಲೂರು ಆದಮೇಲೆ ರೋಡ್ ಹಾಪ್ದೇ ಅಲ್ಲ. ರೋಡಾಗ ಹೊಂಡ ಇತ್ತು, ಹೊಂಡದ ಮಧ್ಯೆ ರೋಡ್ ಮಾಡಿರೋ ನಮ್ಗಂತ ಗೊತ್ತಾತಿಲ್ಲ. ಈ ಬೆಳಿಗ್ಗೆ ನೋಡಿ ಪೀಕ್ ಅವರ್ಸಲ್ಲಿ ನಾನು ಬೆಂಗಳೂರು ಬಿಡ್ತಾ ಇದ್ದೀನಿ. ಎಷ್ಟೊಂದು ರಿಕ್ಷಾಗಳು, ಎಷ್ಟೊಂದು ವ್ಯಾನ್ಸ್ ಅಂದರೆ ಎಲ್ಲ ಸ್ಕೂಲ್ ಮಕ್ಕಳು. ಸೈಕಲಾಗ ಹಾಪರ್, ರಿಕ್ಷಾದ ಹಾಪರ್, ಸ್ಕೂಲ್ ಬಸ್. ಯಬ್ಬ, ಅರ್ಧಕ್ಕೆ ಅರ್ಧ ಜನ ಅವರೇ ಇದ್ರು. ಅದ್ರಿಗೂ ಕೆಲ್ಸಕ್ಕೆ ಹಾಪರ್. ಮತ್ತೆ ಹೆವಿ ಜಾಮ್ ಆಗಿಬಿಟ್ಟಿದೆ ಗುರು. ಯಬ್ಬ, ಯಾಕೆ ಟ್ರಾಫಿಕ್ ಪೊಲೀಸ್ಗೂ ಇಲ್ಲಪ್ಪ ಇಲ್ಲಿ ಸಿಗ್ನಲಲ್ಲೂ. ಮತ್ತೆ ಅಂತಾರಾಗಲಿ ಮಾರ, ಈ ಶಾಲಿ ಬಸ್ ಒಳಗೆ ಆಪ್ದಲ್ಲತ್ತ. ಹಾಲಳ್ಳಿ ಬಂದೆ ಮಾರ. ಈ ಟ್ರಾಫಿಕ್ ತಸ್ಕೋಬ್ ಅಂದರೆ ಹುಲಿ ಬಾಯಿಂದ ಅವ್ರು ಬಂದಂಗೆ ಇರುತ್ತೆ. ಯಾವ K20 ಮೀನ್ ಲಾರಿ ಸ್ಪಾಟೆಡ್. ಫಸ್ಟ್ ಟೈಮ್ ಮಾರ ಬೆಂಗಳೂರ K20 ಮೀನ್ ಲಾರಿ ಕಂಡದ್ದು. ಪುಣೆ, ಚಿತ್ರದುರ್ಗ, ಮಂಗಳೂರು. ಅಲ್ಲಿ ನೆಲಮಂಗಲಕ್ಕೆ ಬಂದೆ. ಈಗ ನೆಲಮಂಗಲದವರೆಗೆ ಸ್ವಲ್ಪ ರೋಡಲ್ಲಿ ಟ್ರಾಫಿಕ್ ಇರುತ್ತೆ, ಹೈವೇಲು. ಅದಾದಮೇಲೆ ರೋಡ್ ಫ್ರೀ ಆದ. ಹೀಗೆ ಅಂತಲ್ಲ, ಸೀದಾ ತುಮಕೂರು, ಚಿತ್ರದುರ್ಗ ನಾನ್ ಸ್ಟಾಪ್. ಮಧ್ಯೆ ಎಲ್ಲಾದರೂ ಒಂದು ಬ್ರೇಕ್ಫಾಸ್ಟಿಗೆ ಒಂದು ನಿಲ್ಸಕ್ಕೆ ಈಗ ಒಂದು 9:30 ಹಂಗೆ. ನಮ್ಮದು ಕುಂದಾಪುರ ಬದಿ ಆಪು ಬಸ್ಸು ಸಿಕ್ತು ಕಾಣಿ. ಇದು ಹಾಲಾಡಿ, ಸಿದ್ದಾಪುರ, ಶಿವಮೊಗ್ಗ, ತೀರ್ಥಹಳ್ಳಿ ಮೇಲೆ ಹತ್ತ. ಸೇಮ್ ಅದೇ ರೂಟಲ್ಲಿ ನಾನು ಹೋಗ್ಬೋದು ಈಗ. ಶಿವಮೊಗ್ಗ, ಚಿತ್ರದುರ್ಗ, ಶಿವಮೊಗ್ಗ, ತೀರ್ಥಹಳ್ಳಿ, ಹುಲಿಕೆಲ್ಲ, ಸಿದ್ದಾಪುರ, ದೆನ್ ಕುಂದಾಪುರ. ಗಾಯ್ಸ್, ವೆಲ್ಕಮ್ ಟು ಬ್ಯಾಂಗ್ಳೂರ್ ಮುಂಬೈ ಹೈವೇ, ನ್ಯಾಷನಲ್ ಹೈವೇ 48. ಸ್ವಲ್ಪ ಆನ್ ಆಫ್ ಇದೆ ರೋಡು. ಮಧ್ಯ ಡೈವರ್ಷನ್ ಎಲ್ಲ ಕೊಟ್ಟಿದ್ದಾರೆ. ಯಾಕಂದರೆ ಸ್ವಲ್ಪ ರೋಡ್ಗೆ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಶಿವಮೊಗ್ಗ 223, ತುಮಕೂರು 7 ಕಿಲೋಮೀಟ್ರ್, ಪುಣೆ 780. ಬಾ, ಇವತ್ತು ಯಾಕೋ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಟ್ರಾಫಿಕ್ ಜಾಸ್ತಿನೇ ಇದೆ.
ಆಲ್ರೈಟ್ ಗೈಸ್, ಸೊ ಫಸ್ಟು 100 ಕಿಲೋಮೀಟ್ರ್ ನಾನ್ ಸ್ಟಾಪ್ ಕಂಪ್ಲೀಟ್ ಆಯಿತಾ. ಇಲ್ಲೊಂದೀಗ ಬ್ರೇಕ್ಫಾಸ್ಟ್ ಮಾಡುವ ಗಂಟೆಗೆ ಕರೆಕ್ಟ್ 10 ಗಂಟೆ ಆಯ್ತು. ಮತ್ತು ಎಲ್ಲಿ ಹೋಟ್ಲ್ ಸಿಕ್ಕುತ್ತೆ ಇಲ್ಲಿ ಗೊತ್ತಿಲ್ಲ, ಬೆಟರ್ ಇಲ್ಲೇ ಮಾಡ್ಕೋ ಸಮ. Few minutes later. ಬ್ಯಾಟ್ರಿ ಫುಲ್ ಚಾರ್ಜ್ ಆಯ್ತು ಈಗ ಬ್ರೇಕ್ಫಾಸ್ಟ್ ಆದಮೇಲೆ. ಹೈವರ್ ರೆಸ್ಟೋರೆಂಟಲ್ಲಿ ಯೂಶಲಿ ನಾನೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಟೇಸ್ಟ್, ಬಟ್ ಅಡ್ಡಿಲ್ಲ, ಒಳ್ಳೆ ಇತ್ತು. ಇಡ್ಲಿ ಸಾಂಬಾರು ತಗೊಂಡೆ, ಟೇಸ್ಟ್ ಒಳ್ಳೆ ಇತ್ತು, ಅಡ್ಡಿಲ್ಲ. ಬಟ್ ರೇಟ್ ಸ್ವಲ್ಪ ಜಾಸ್ತಿ ಆಯ್ತು. ಲೆಟ್ಸ್ ಗೋ. ಸೊ ಫಸ್ಟ್ 100 ಕಿಲೋಮೀಟ್ರ್ ಕಂಪ್ಲೀಟ್ ಆಯಿತು, ಇನ್ನೂ 350 ಕಿಲೋಮೀಟರ್ಸ್ ಇದೆ. ಲೆಟ್ಸ್ ಗೋ ಗಾಯ್ಸ್. ಓ ಧೂಳು ಫುಲ್ಲು ಧೂಳಾಗ್ಬಿಟ್ಟಿದೆ, ಏನೂ ಕಾಣಿಸ್ತಾ ಇಲ್ಲ. ಗಾಯ್ಸ್ ಇಲ್ಲಿ ಕಾಣಿ, ಟ್ರ್ಯಾಕ್ಟರ್ನ ಸರಿಯಾಗಿ ಯೂಸ್ ಮಾಡ್ಕೊತಿದ್ದಾರೆ ಇವರು. ಒಂದಲ್ಲ 2 ಟ್ರಾಲಿ ಅದಕ್ಕೆ, ಒಂದು ಟ್ರ್ಯಾಕ್ಟ್ರಿಗೆ 2 ಟ್ರಾಲಿಯಲ್ಲಿ ಹೆವಿ ಲೋಡು, ಕಟಕಿನೂ ಆಯಿತು, ಆಮೇಲೆ ಜನರನ್ನ ಕರ್ಕೊಬಂದಂಗೂ ಆಯಿತು. ಗೈಸ್ ನಿಮ್ಗೇನೋ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಏನಂದರೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ಬೋದು, ಇಲ್ಲಿ ಮಣ್ಣು ಯಾವ ಥರ ಇದೆ ಅಂದರೆ ಕಪ್ಪು ಕಲರ್ ಮಣ್ಣು. ತುಂಬ ದೂರದಿಂದ ನೋಡ್ತಾ ಇದ್ದೀನಿ ನಾನು, ಲೆಫ್ಟಲ್ಲಿ ಕಪ್ಪು ಕಲರ್ ಮಣ್ಣು. ಯೂಶ್ವಲಿ ನಮ್ಮ ಕಡೆ ಎಲ್ಲ ಕೆಂಪು ಮಣ್ಣು ಅಲ್ವಾ, ಬಟ್ ಇದು ಬ್ಲ್ಯಾಕ್ ಕಲರ್ ಇದೆ. ಇದನ್ನು ನೋಡಿ ಮುಟ್ಟಬೇಕು ಅಂತಂದು ಆಸೆ ಆಗ್ತಾಯಿದೆ. ಬಟ್ ಇದು ಆ ಕಡೆ ಸರ್ವಿಸ್ ರೋಡಲ್ಲಿದೆ, ನೋಡೋ ಮುಂದೆಲ್ಲಾದರೂ ಹೋಗಿ. ಇಲ್ಲೇ ಹೋಯಪ್ಪಲ್ಲ ಚೂರು. ಭಾಳ ಅಪರೂಪ ಆ್ಯಕ್ಚುಲಿ, ಸುಮಾರು ಜನ ನೋಡಿಲ್ಲ ಇದು ಬ್ಲ್ಯಾಕ್ ಕಲರ್ ಸಾಯಿಲ್, ಕಪ್ಪು ಮಣ್ಣನ್ನು ಹೆಚ್ಚು ಜನ ನೋಡೇ ಇಲ್ಲ. ಇದೇ ನೋಡಿ ಕಪ್ಪು ಮಣ್ಣು. ಪೆಟ್ರೋಲ್ ಖಾಲಿ ಆಗಿದೆ ಈಗ. ಪೆಟ್ರೋಲ್ ಹಾಕಣ್ಕ 90 ಕಿಲೋಮೀಟರ್ ರೇಂಜ್ ಇದೆ ಅಷ್ಟೇ. ಗಾಯ್ಸ್ ಈಗ ಡೈವರ್ಷನ್ ತಗೊಂಡೆ. ಸೊ ಈ ರೋಡ್ ಚಿತ್ರದುರ್ಗ ಶಿವಮೊಗ್ಗ, ಆ್ಯಂಡ್ ಅಲ್ಲಿ ನೋಡ್ತಿದ್ದೆ ನೋಡಿ ಫ್ಲೈಓವರ್ ಮೇಲೆ, ಅದು ಸೀದಾ ದಾವಣಗೆರೆ ಪುಣೆ ಹಂಗೆ ಹೊತ್ತು ನೆಕ್ಸ್ಟ್ ಅದು. ಇಲ್ಲಿ ನೋಡಿ ಈ ಕಡೆ ಎಲ್ಲ ಒಂದು ಆಟೋದವ್ರು ಚಪ್ರಿ ಅಪ್ಪ, ಇಲ್ಲಿ ನೋಡಿ ಚಪ್ರಿ ಮಾಡಿಫಿಕೇಶನ್ ಇದೆ ಅಂತ. ಈ ಕಡೆಯಿಂದ ಸ್ಟಾರ್ಟ್ ಆಯ್ತು, ನಮ್ಮ ಚಿತ್ರದುರ್ಗದಿಂದ ಸ್ಟಾರ್ಟ್ ಆಯ್ತು. ಆ ಕಡೆ ದಾವಣಗೆರೆಯಲ್ಲೂ ಹಿಂಗೆ ಇತ್ತು, ಆಮೇಲೆ ಹಾವೇರಿಯಲ್ಲೂ ಇಷ್ಟೇ. ಎಂಥ ಮಾಡಿಫಿಕೇಶನ್ ಏನಪ್ಪ. ಮತ್ತು ಬೇರೆ ಕಡೆಯಲ್ಲಿ ಇಲ್ಲ, ನಮ್ಮ ಸೈಡಲ್ಲೆಲ್ಲ ಆ ಥರ ಮಾಡಿಸೋದಿಲ್ಲಪ್ಪ. ಗಾಯ್ಸ್ ಈಗ ನಾನು ಈ ಚಿತ್ರದುರ್ಗದಿಂದ ಸಿಟಿಯಿಂದ ಹೊರಗೆ ಬಂದೆ. ಫೋರ್ಟ್ ಒಳಗೆ ಹೋಗಲಿಲ್ಲ, ಇಲ್ಲಿಂದ ತೋರುತ್ತೆ ಆ್ಯಕ್ಚುಲಿ, ಸ್ವಲ್ಪ ತೋರುತ್ತೆ ಫೋರ್ಟು. 1 2 3 ಇತ್ಕಣೆ ಎಲ್ಲ. ಬಟ್ ಇದಕ್ಕೆ ಎಂಟ್ರಿ ಎಲ್ಲ ನಮಗೆ ಸಿಟಿ ಒಳಗಿಂದನೇ ಸಿಕ್ಕಿತ್ತು ಚಿತ್ರದುರ್ಗ ಫೋರ್ಟಿಗೆ. ಇಲ್ಲಿಂದ ಜಸ್ಟ್ ಕಾಣ್ಲಕ್ಕಷ್ಟೇ, ಅಲ್ಲೆಲ್ಲ ತೋರುತ್ತೆ ಕಣ ನಮಗೆ ಬಾರ್ಡ್ರೆಲ್ಲ, ಸ್ಟೇರ್ ಕೇಸ್ ಮೆಟ್ಲೆಲ್ಲ ಮಾಡೋದೆಲ್ಲ ತೋರ್ತಿತ್ತಪ್ಪ ಇಲ್ಲಿಂದ. ಅಯ್ಯೋ ಅಣ್ಣ ಆಪ್ರಲ್ಲ ಬೇಗ. ಅನ್ನಭಾಗ್ಯಕ್ಕೆ ಅಂತ. ಆಲ್ರೈಟ್ ಗೈಸ್, ಇದೀಗ ನಮ್ಮದು ಚಿತ್ರದುರ್ಗದಿಂದ ಶಿವಮೊಗ್ಗ ರೋಡಲ್ಲ ಸ್ವಲ್ಪ ಮುಂದೆ ಬಂದೆ. ಇಲ್ಲೊಂದು ರೈಲ್ವೆ ಗೇಟ್ ಸಿಕ್ಕತ್ತಪ್ಪ ನಮಗೊಂದು. ಬಟ್ ಎಂತ ಮಾಡು, ರೈಲೇ ಬರಲಿಲ್ಲ, ಗೇಟ್ ಓಪನ್ ಮಾಡಿ. ಇಲ್ದಿರೋ ರೈಲ್ ಕಣ್ಕೊಯ್ಲಕ್ಕಿದ್ವಿ. ಓಹೋ, ರೈಲ್ವೆ ಗೇಟೆಲ್ಲ ಕ್ರಾಸ್ ಮಾಡೋದು ಒಂಥರ ಮಜಾನೇ ಬೇರೆ. ಅಡಿಕೆಯ ನಾಡು ಚನ್ನಗಿರಿಗೆ ಸ್ವಾಗತ. ನೋಡಿ ಒಂದೊಂದು ಊರಿಗೆ ಒಂದೊಂದು ಸ್ಪೆಷಲ್ ಇದೆ. ಅಡಿಕೆ, ರೇಷ್ಮೆ, ಭತ್ತ, ಅದಕ್ಕೆ ಹೇಳೋದು ಕರ್ನಾಟಕ ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅನ್ನೋದು. ಶಿವಮೊಗ್ಗ ಇನ್ನೇನು ಒಂದು 20 ಕಿಲೋಮೀಟ್ರ್ ಇದೆ, ಅಷ್ಟರಲ್ಲಿ ಮಳೆ ಐತಪ್ಪ. ಮೇಲ್ಕಣಿ ಕಪ್ಪು ಗೋರ್ ಅಡ್ಬಿ ಐತೆ. ಮಳೆಗಿಳಿ ಬಂದರೆ ಈಗ ಲಾಗಲ್ಲ ಹಾರಿ ಹತ್ತೀವಿ ನಮಗೆ. ಇನ್ನು ಹೋಗ್ತಾ ಹೋಗ್ತಾ ನಮಗೆ ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಶುರು ಈಗ ಒಂದೊಂದೇ. ವೆಲ್ಕಮ್ ಟು ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ.
ಮಲೆನಾಡಿಗೆ ಎಂಟ್ರಿ ಆದ ಕೂಡಲೇ ಅಂದರೆ ಶಿವಮೊಗ್ಗ ಎಂಟ್ರಿ ಆದ ಕೂಡಲೇ ಕಾಣಿ ಫುಲ್ಲು ಊರು ಬದಿ ವೈಬೆ. ತೆಂಗಿನ ತೋಟ, ಅಡಿಕೆ ತೋಟ ಎಲ್ಲ ಕಾಣ್ತಾ ಇದ್ರೆ, ಗದ್ದೆ ಗಿದ್ದೆ ಎಲ್ಲ ಕಾಣ್ತಾ ಇದ್ರೆ ಊರು ಬದಿದೆ ವೈಬು. ಊರು ಬದಿ ಕಂಡಾಗೆ ಅದು. ಗಂಟೆ 2 ಗಂಟೆ ಐತಿ ಈಗ. ಆ್ಯಂಡ್ ಕಿಲೋಮೀಟರ್ ನಾವು ಕವರ್ ಮಾಡಿರೋದು 309. ಇನ್ನೊಂದು 150 ಇರ್ಬೋದು. ಸಕ್ಕರೆ ಬಯಲು ಎಲಿಫೆಂಟ್ ಕ್ಯಾಂಪ್ ಜನವೇ ಇಲ್ಲಲ್ಲ. ಹಾಂ, ಜನವೇ ಇಲ್ಲ ಇವತ್ತು. ಏನು ವೀಕ್ ಡೇಸ್ ಅಂದಳಿಯಾ ಏನೋ ಗೊತ್ತಿಲ್ಲಪ್ಪ. ಒಂದೇ ಒಂದು ಹುಳ ಇಲ್ಲ. ಏನು ಸಖತ್ತಾಗಿದೆಯಲ್ಲ ಗಾಯ್ಸ್, ಸಖತ್ ಡೆನ್ಸ್ ಆಗಿದೆ ಮಾತ್ರ, ನೆಕ್ಸ್ಟ್ ಲೆವೆಲ್. ಇದೊಂದು ರೂಟ್ ಮಾತ್ರ ನಂಗೆ ಸಖತ್ ಇಷ್ಟ ಈ ಶಿವಮೊಗ್ಗ ಬದಿ ಗಣಪತಿಗೆ. ಹೆಂಗಿದೆ ನೋಡಿ ಈ ಮರ ಎಲ್ಲ. ಹಿಂಗೆ ಇಟ್ಟರೆ ಸಾಕು, ಮರ ಕಡಿದು ಎದುರ್ಸ ಅಷ್ಟೇ. ಎಂತ ಚಂದ ಐತಲ್ಲ. ಮತ್ತು ಈ ಗಾಳಿನೂ ಹಾಗೆ ಗಾಯ್ಸ್, ಸಖತ್ ಕೋಲ್ಡ್ ಆಗಿದೆ. ಮತ್ತು ಒಂಥರ ಬ್ರೀದಿಂಗ್ ಸಖತ್ ಈಸಿ ಮಾಡ್ತಾಯಿದೆ ಈ ಗಾಳಿ. ಬೆಂಗಳೂರಲ್ಲಿದ್ದು ಆ ಪೊಲ್ಯೂಟೆಡ್ ಏರ್ ಕುಡಿದು ಒಂದ್ಸಲ ನ್ಯಾಚುರಲ್ ಗಾಳಿ ಕುಡಿದ ಮೇಲೆ ಫುಲ್ ಚೇಂಜ್ ಆಗಿಬಿಡ್ತು. ಹಂಸು ಮಾರ ಶಿವಮೊಗ್ಗ ಬದಿಗೆಲ್ಲ ಈ ಥರ ಹಂಸು ಹಾಕಿರ್ತು ಇಲ್ಲ ಹೆಚ್ಚಿ ಘಾಟ್. ಗೈಸ್ ಬಾ, ಇಲ್ಲೇ ಇದೇ ಹೋಟ್ಲಲ್ಲಿ ಊಟ ಮಾಡಿದೆ. ಯಾವುದಪ್ಪ ಹೋಟೆಲ್ ವೈಶಾಲಿ ಅಂದೇಳಿ. ಲೈಕ್ ಇದು ಫುಡ್ಡೆಲ್ಲ ಒಳ್ಳೆ ಇತ್ತು. ಊರು ಬದಿಯರ್ ಹೋಟ್ಲಕ್ಕಂತ ನಮ್ಮ ಬೈಕ್ ಇಲ್ಲೇ ನಿಂತಿತ್ತು. ದೇವನ ಗೋಂದಾಳ ಕಾರ್ ತಗೊಬಂದಾಯ್ತಿಲ್ಲ. ಫುಡ್ಡೆಲ್ಲ ಒಳ್ಳೆ ಇತ್ತು. ಜೋರು ಹೊಸಾಗಿತ್ತಪ್ಪ ಯಪ್ಪ. ಈಗ ಸ್ವಲ್ಪ ಬಂಬಾಗೈತೆ. ಸೊ ಇವಾಗ ತೀರ್ಥಹಳ್ಳಿಲಿದ್ದೀನಿ. ಸೊ ಲೆಟ್ಸ್ ಕಂಟಿನ್ಯೂ ದ ಜರ್ನಿ. ಆಸ್ತಿ ಕಟ್ಟಿ ರೋಡ್ ಕಣಿ ಗೈಸ್ ಹೆಂಗಿತ್ತು ಅಂದೇಳಿ ನೋಡಿ. ಸಡನ್ ಹೊಂಡ ಎಲ್ಲ ತೋರೋದಿಲ್ಲ, ಎಲ್ಲ ಬ್ಲೈಂಡ್ ಸ್ಪಾಟಲ್ಲಿರುತ್ತೆ ಹೊಂಡ. ವಾವ್, ಏನು ನೀರು ಫುಲ್ ತುಂಬಿ ಹರಿತಾ ಇದೆ. ಗಾಯ್ಸ್ ಕುಂದಾಪುರ ಬಸ್ ಬಂತು ಕಣಿ, ಇಲ್ಲೇ ಐತೆ ಕಣಿ. ಅದೇ ಬಸ್ ಇಲ್ಲಿ ಗೊತ್ತಿಲ್ಲ, ಆ ಕಡೆ ಬೆಳಿಗ್ಗೆ ಅಂತಲ್ಲ ಬೆಂಗಳೂರಲ್ಲ, ಅದು ಅಲ್ದ ಅನ್ಸುತ್ತೆ ಮೋಸ್ಟ್ಲಿ. ಬಂತು ಗಾಯ್ಸ್, ಎಲ್ಲ ಹಾಳು ಮಾಡಿ ಹಾಕ್ತು. ಹಾಳು ಮಾಡಿ ಹಾಕ್ತು ಮಾರ ಸಾಲಿ. ಇನ್ನೊಂದು ಸ್ವಲ್ಪ ದೂರ ಅಂದರೆ ಮನೆ ಬತ್ತಿತ್ತ. ಎಂತ ಮಾಡೋಕ್ಕಿಲ್ಲ. ಪೀಸ್, ಯಾರೂ ಇಲ್ಲ. ದಾಪುಲ್ ಆಗ್ದಾಗಿಲ್ಲಪ್ಪ ಹಿಡ್ಕಂತ ಅಂದಳಿ ಮಳೆ. ಮಳೆಗೆ ಎಂತ ಹೊಟ್ಟೆಗೆ ಕಮ್ಮಿ ಮಾಡಿ ರೈನ್ ಕೊಟ್ಟಾಯ್ತು ನಮ್ಗೆ ಮಳೆ ಬೇಕು. ಗಾಯ್ಸ್ ಈಗ ಮಳೆ ಬಂದ್ರೆ ಮೇಲೆ ಹೆಂಗೆ ತೋರ್ತಿತ್ತು ಗಾಣಿ. ಅದಕ್ಕೆ ಹೇಳೋದು ಗುರು, ನೇಚರ್ ಇಸ್ ಎ ಗಾಡ್. ಇದು ಕಾಣ್ತಾ ಇದ್ರೆ ಎಷ್ಟು ಪೀಸ್ ಸಿಕ್ಕತ್ತಂದಳಿ ಮನಸ್ಸಿಗೆ. ಅಪ್ಪ ಅದೆಂತಂದರೆ ಇಲ್ಲೇ ಇದ್ದರಿಗೆ ಅಷ್ಟು ಅನ್ಸೋದಿಲ್ಲ ಅಂತಂದಳಿ. ನಾವು ಅಷ್ಟೇ ಮೊದಲೆಲ್ಲ ಊರಿಗೆ ಪತಿಗೆ ಇದಲ್ಲ ಎಂತ ದೊಡ್ಡದು ಅನ್ಸೋದಿಲ್ಲ. ಇಲ್ಲಿ ಹೊರಗೆ ಹೋಗಿ ಬಂದ್ರ ಮೇಲೆ ನಮ್ಗೆ ಅನ್ಸೋದು ಇದೆಲ್ಲ ಎಷ್ಟು ಮಿಸ್ ಮಾಡ್ಕೊತಿತ್ತಂದಳಿ. ಇದೆಲ್ಲ ನಮ್ಮನೆ ಹತ್ರನೇ ಇತ್ತು, ಯಾರು ನಮ್ಗಿದೆಲ್ಲ ಹೊಸ್ತಾಗಿ ತೋರ್ತಿತ್ತು ಈಗ. ಯಾಕಂದ್ರೆ ನಾವೆಲ್ಲ ಹೊರಬದಿಗೆಲ್ಲ ಇದ್ದಾರೆ ಇಲ್ಲಿ. ಅಪರೂಪ ಕಂಡ್ರೆ ಕೂಡಲೇ ಏನೋ ನೋಡೇ ಇಲ್ವೇನೋ ಅಂತ ಅನ್ಸ್ಬಿಡುತ್ತೆ.
ಮಳೆ ಬಂತು ಹೋಯ್ತೀಗ, ಮತ್ತೆ ಬರ್ತಾ ಇದ್ರೆ ಸಾಕು. ರೈನ್ಕೋಟ್ ಹೈಕೊಂಡಿದೆ ಗಾಯ್ಸ್. ಇಲ್ಲಿ ಆ್ಯಕ್ಚುಲಿ ಹುಲಿಕಲ್ ಘಾಟಿ ಮಾಸ್ತಿಕಟ್ಟಿ ಹತ್ತತ್ರ ಒಂದು ಪ್ಲೇಸ್ ಇತ್ತು, ತೋರಿಸ್ತೆ ಕಣೆ ನಿಮಗೆ. ಎಷ್ಟು ಜನ ತೋರಿಸಿರೋ ಎಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿ ಒಂದು ಪರಮಾತ್ಮ ಮೂವಿ ಶೂಟಿಂಗ್ ಆಗಿದ್ದು ಒಂದು ಸ್ಪಾಟ್ ಇದು, ತೋರಿಸ್ತೆ ಕಣೆ. ವಾವ್, ಲಿಟ್ರಲಿ ಹೆವೆನ್ ಗಾಯ್ಸ್. ಲಾಸ್ಟ್ ಟೈಮ್ ಇದೇ ಟೈಮಿಗೆ ನಾನು ಅದು ಆ್ಯಕ್ಸಸ್ ತಂದಿಲ್ಲ, ನಿಲ್ಲಿಸಿ ಒಂದು ರೀಲ್ ಮಾಡಿ ಹಾಕಿದೆ. ಓ ಮೈ ಗಾಡ್, ವಾ ಏನು ಫೀಲಿಂಗ್ ಹೇಳಿ. ಅಬ್ಬಾ, ಕಾಣ್ತಾ ಇದ್ರೆ ಹೇಳೋಕ್ಕಾಗ್ತಿಲ್ಲ, ಬಾಯೇ ಬರ್ತಿಲ್ಲ. ಎಷ್ಟು ಚಂದ ಐತಿ ಗುರು. ಮಸ್ತ್ ಮಸ್ತ್. ನಾ ಈ ರೋಡ ಬಂದಾಗಳಿಗೆಲ್ಲ ನಾನು ಇಲ್ಲಿ ಬಂದು ಹೋತೆ. ಆ್ಯಕ್ಚುಲಿ ನಿಮಗೆ ನೀವೆಲ್ಲಾದರೂ ಈ ರೋಡ ಬಂದಾರೆ ಹುಲಿಕಲ್ ಘಾಟಿ ಮತ್ತು ಮಾಸ್ತಿಕಟ್ಟಿ ಮಧ್ಯೆ ಈ ಪ್ಲೇಸ್, ಅಲ್ಲಿ ಬ್ರಿಡ್ಜ್ ತೋರುತ್ತಲ್ಲ, ಬ್ರಿಡ್ಜಿಂದ ಹಾಗೆ ಮುಂದೆ ಬಂದ್ರೆ ಲೆಫ್ಟಿಗೆ ಒಂದು ರೋಡ್ ಹೋಯ್ತು, ಅಲ್ಲೇ ಹಿಂಗೆ ಕೆಳಗೆ ಬಂದ್ರೆ ಅಷ್ಟೇ, ಇಲ್ಲಿ ಬರುತ್ತೆ. ಪರಮಾತ್ಮ ಮೂವಿ ಶೂಟಿಂಗ್ ಅದು ಓಲ್ಲ ಅಲ್ಲ. ಆ್ಯಕ್ಚುಲಿ ಆ ಕೆರೆ ಮಧ್ಯೆ ಒಂದು ರಸ್ತೆ ಹೋಯ್ತು, ಅಲ್ಲೇ ಶೂಟಿಂಗ್ ಮಾಡುತ್ತೆ. ಹಿಂಗೆ ಹಾಪ್ ಕಾತ್ತು ಅಲ್ಲಿಗೆ, ಅಲ್ಲಿ ಅಂತಲೇ ರಸ್ತೆ ಮುಳುಗಿ ಹೋಯ್ತು ಅಷ್ಟೇ ನೀರಲ್ಲಿ, ಮತ್ತೆ ಅಂತ ಇಲ್ಲ ಕಾಂಬುಕ್ ನೋಡಿ ಗಾಯ್ಸ್. ಏನು ಸಖತ್ತಾಗಿ ಕಾಣಿಸ್ತಿದೆ ಗೈಸ್. ಆ್ಯಕ್ಚುಲಿ ಹೆವೆನ್ ಡಿಸ್ ಗೈಸ್. ಇವಾಗ ಹೇಳಿ, 2,000 ರೂಪಾಯಿ 3,000 ರೂಪಾಯಿ ಕೊಟ್ಟು ಮಾತ್ರಲ್ಲ ಬಸ್ಸಿಗೆ, ಇಲ್ಲಿ ಸಿಗುವಂಥ ಫೀಲ್, ಈ ವ್ಯೂ ಆ ಬಸ್ಸಲ್ಲಿ ಸಿಕ್ಕತ್ತಾ ಹೇಳಿ? ಅದಕ್ಕೆ ನಾನು ಬೈಕ್ ತಗೊಬೋದು. ಬೈಕ್ ತಗೊಬಂದ್ರೆ ನಿಮ್ಮ ಪ್ರತಿಯೊಂದು ಊರು ಹಳ್ಳಿ ನಮಗೆಲ್ಲಿ ಬೇಕಲ್ಲಿ ಹೋಯ್ ಬರ್ಲಕ್ಕೆ. ಬಸ್ಸಲ್ಲ ಹಂಗಿಲ್ಲ, ರಾತ್ರಿ ಮನೆ ಕಂತೀಯ, ಬೆಳಿಗ್ಗೆ ಎಚ್ಚರಿಕೆ ಅಷ್ಟೇ, ಎಂಥದೂ ಕಂಬ ಸಿಕ್ಕೋದಿಲ್ಲ. ಮ್ಯಾಕ್ಸಿಮಮ್ ರೆಸ್ಪೆಕ್ಟ್ ಹಿಮಾಲಯನ್, ಏಕ್ ನಂಬರ್ ಪರ್ಫಾರ್ಮೆನ್ಸ್. ಫೈನಲಿ ಬ್ಯಾಕ್ ಟು ಹೆವೆನ್. ಬೆಂಗಳೂರಲ್ಲಿದ್ದರೆ ಇದನ್ನ ಕಾಂಬೋಕೆ 100 ಕಿಲೋಮೀಟ್ರ್ ಹತ್ತು, ಇಲ್ಲೇ ಮನೆ ಹತ್ತಿರ ಇತ್ತಿದ, ಎಷ್ಟೊತ್ತು ಬೇಕಾದ್ರೂ ಬರ್ಲಾಕ. ಊರು ಬದಿ ಸ್ಪೆಷಾಲಿಟಿ ಅಂದ್ರೆ ಅದೇ. ಆಚೆ ಬೀಚ್ ಬೇಕಾ, ಬೀಚಿಗೆ ಹೋಗ್ಲಕ್ಕ. ಈಚೆಗೆ ಹಿಲ್ ಸ್ಟೇಷನ್ ಬೇಕಾ, ಹಿಲ್ ಸ್ಟೇಷನು ಇಲ್ಲೇ ಇತ್ತು, ಇಲ್ಲೇ ಅಂತ ಬೇಕಾ. ಫಾಗ್ ಕಾಣಿ ಗೈಸ್, ಸರಿಯಾಗಿ ಬರ್ತಾಯಿದೆ ಫಾಗು, ಕವರ್ ಆಗಿದೆ ರೋಡೆಲ್ಲ. ವಾವ್, ವೆಲ್ಕಮ್ ಟು ಹುಲಿಕಲ್ ಘಾಟಿ. ಹೋಗಿತ್ತಾ ಈ ರೋಡ್ ಆಗಲಿಕ್ಕೆ ಹೆಂಗಿದ್ದು ಈತಾ, ಒಂದು 2 ವರ್ಷದ ಮುಂಚೆ ಹೆವಿ ಸಖತ್ ಅಡ್ವೆಂಚರ್ ರೋಡ್ ಇತ್ತಿದ್ದು, ನ್ಯಾರೋ ರೋಡು. ಈಗೆಲ್ಲ ಅಗಲ ಮಾಡಿ ಮೊದಲಿನಷ್ಟು ಮಜಾ ಬರ್ತಿಲ್ಲ ಈ ರೋಡಲ್ಲಿ, ಎಲ್ಲ ಫಾಗಲ್ಲಿ ಕವರ್ ಆಯ್ತು ಮರ ಫುಲ್. ನೀವು ತಗೋ ಹೋಗ್ತೀವಿ ಒಂದು ಘಾಟಿಗೆಲ್ಲ ಓಟೆಕ್ ಮಾಡೋಕೆ. ನಂದು ಇಲ್ಲಿರೋದು ಮಾಸ್ತಿಯಮ್ಮ ದೇವರು, ಮಾಸ್ತಿಯಮ್ಮ ಅಲ್ಲ ಸಾರಿ, ಚಂಡಿಕಾಂಬ ದೇವಸ್ಥಾನ. ಎಲ್ಲ ಇಲ್ಲಿ ಕೈ ಮುಕ್ಕೊಂಡು ಹೋಗ್ತಾರೆ. ಓ ದುರ್ಗಾಂಬ ಬಸ್. ಓ ಈ ಘಾಟಿಯೆಲ್ಲ ಕುಸ್ತು ಐತಲ್ಲ, ಇದೇ ಕುಸ್ತು ಅದ್ದಿದ್ದು. ಅಯ್ಯಯ್ಯೋ, ಆಗಲಿಕ್ಕೆ ಇಲ್ಲೊಂದು ಮರ ಎಲ್ಲ ಇದ್ದಿತ್ತು, ಮರ ಎಂತೆಲ್ಲ ಇದ್ದಿತ್ತಪ್ಪ ಆಗಲಿ, ಸುಮಾರು ದಂಡಿ ಗಂಡಾಗಿದ್ದಿತ್ತು, ಎಲ್ಲ ಕುಸ್ತು ಐತೆ. ಪುನಃ ಕಾಂಕ್ರೀಟಾಗ ಇದು ಮಾಡ್ತಾರೆ ಅವ್ರೀಗ. ಓ ಸಮ ಕುಸ್ತು ಐತಲ್ಲ ದಾರಿ. ಆಯ್ತು ಗುರು, ಬಾ ಬಾ ಬಾ. ಹೈದ್ರಾಬಾದ್ ಬಸ್, ಉಡುಪಿ ಹೈದ್ರಾಬಾದ್. ಇದೆಂತದ ಇದೆ, ದೀಪಾವಳಿ ಲೈಟಾ? ವೆಲ್ಕಮ್ ಬ್ಯಾಕ್ ಟು ನ್ಯಾಷನಲ್ ಹೈವೇ 66 ಕುಂದಾಪುರ ಬಂದಾಯ್ತು ನಾವು ಆಲ್ರೆಡಿ. ಗಂಟೆ ಕರೆಕ್ಟ್ 6 ಗಂಟೆ ಐತಿ. ಈ ಹೈವೇ ಬಂದ್ರೆ ಲಾಪು ಖುಷಿನೇ ಬೇರೆ ಮೇಲೆ ಯಪ್ಪ. ಎಷ್ಟಾರು ತಿರ್ಗದ್ ರೋಡ್ ಅಲ್ದ. ಸುಮಾರು ಜನ ಹೇಳ್ತಿದ್ರಿ ಹಿಮಾಲಯನ್ 450 ಮೈಲೇಜ್ ಕೊಡೋದಿಲ್ಲ ಅಂತೇಳಿ. ಸೊ ನಾನೀಗ ಬೆಂಗಳೂರಿಂದ ಬಿಡ್ಕೊಬಂದಿನಲ್ಲ, ಟೋಟಲ್ ಈಗ ಎಷ್ಟು ಕಿಲೋಮೀಟ್ರ್ ಆಯ್ತು ಅಂದರೆ 447 ಕಿಲೋಮೀಟ್ರ್ ಆಯಿತಾ. ನನಗೆ ಸಿಕ್ಕಿದ ಅವರೇಜ್ ಮೈಲೇಜ್ ಇವಾಗ 37.
ಬೇಕಿದ್ರೆ ಕಾಣಿ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಾಣಿ. ಅವರೇಜ್ ನಾನು ಒಂದು 95-100 ಓಡಿಸಿದೆ, 100 ಜಾಸ್ತಿ ಓಡಿಸಲ್ಲ, 95-100 637 ಮೈಲೇಜ್ ಬಂತು ಕಣಿ. ಓಕೆ ಸ್ನೇಹಿತರೆ, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಎಂಜಾಯ್, ಗುಡ್ ನೈಟ್, ಬೈ ಬಾಯ್.